ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕೊಡಗು ಜಿಲ್ಲೆಯಲ್ಲಿರುವಂತಹ ತಲಕಾವೇರಿಗೆ ಬಂದಿದ್ದೇವೆ. ದಕ್ಷಿಣ ಭಾರತದ ಪ್ರಮುಖ ನದಿ ಎಂದೇ ಪ್ರಖ್ಯಾತವಾದ ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿಯು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿದೆ. ತಲಕಾವೇರಿಯು ಮಡಿಕೇರಿಯಿಂದ ಸುಮಾರು 43 ಕಿಲೋಮೀಟರ್ಗಳ ದೂರದಲ್ಲಿ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿದೆ. ಕೊಡವರ ಕುಲದೇವತೆಯಾದ ಕಾವೇರಿಯು ಪ್ರತಿ ವರ್ಷವೂ ತುಲಾ ಸಂಕ್ರಮಣದಂದು ನೀರು ಬುಗ್ಗೆಗಳಾಗಿ ಕಾಣಿಸಿಕೊಳ್ಳುತ್ತಾಳೆ. ಇದನ್ನು ತೀರ್ಥೋದ್ಭವ ಎನ್ನುವರು. ಫ್ರೆಂಡ್ಸ್, ನಾನೀಗ ಕಾವೇರಿ ನದಿಯ ಉಗಮ ಸ್ಥಾನವನ್ನು ನೋಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ಹೇಗಿದೆ ಅಂತೇಳಿ ನೋಡೋಣ. ವೆದರ್ ಅಂತೂ ಸಖತ್ತಾಗಿದೆ. ಮಂಜು ಥರ ಕವ್ಕೊಂಡಿದೆ. ನೋಡೋಕ್ಕಂತೂ ತುಂಬಾ ಸುಂದರವಾಗಿ ಕಾಣ್ತಿದೆ. ಇವತ್ತು ತುಂಬ ಫ್ರೀ ಆಗಿದೆ, ಜನಗಳೇ ಕಾಣ್ತಾ ಇಲ್ಲ. ನಾವಿಲ್ಲಿಗೆ ಬಂದಾಗ ಸ್ವಲ್ಪ ಹನಿಯಾಗಿ ಮಳೆ ಬರ್ತಾಯಿತ್ತು. ಈಗ ನಿಂತೋಯ್ತು. ಅದಕ್ಕೆ ಸ್ವಲ್ಪ ನೆಲ ಎಲ್ಲ ಒದ್ದೆ ಆಗಿದೆ. ಕಾವೇರಿಯ ಉಗಮ ಸ್ಥಾನವು 2x2 ಅಗಲದ ಒಂದು ಪುಟ್ಟ ಕೊಳವಾಗಿದೆ. ಇದರ ಪಕ್ಕದಲ್ಲಿ ಉತ್ತರಕ್ಕೆ 4 ಅಡಿ ಎತ್ತರದ ಒಂದು ಮಂಟಪವಿದೆ. ಕುಂಡಿಗೆಯ ಮುಂದೆ ಒಂದು ಸಣ್ಣ ಕೊಳವಿದೆ. ಕುಂಡಿಗೆಯಿಂದ ಹೊರಟ ನೀರು ಒಂದು ಸಣ್ಣ ಕೊಳ ಸೇರಿ ಅಂತರ್ಜಲವಾಗಿ ಹರಿದು ನೀರು ಇನ್ನೊಂದು ಕೊಳವನ್ನು ತುಂಬುತ್ತದೆ. ಪುನಃ ನೀರು ಅಂತರ್ಗಾಮಿಯಾಗಿ ಹರಿದು ಕಣಿವೆಯಲ್ಲಿ ಕಾಣಿಸಿಕೊಂಡು ಮುಂದೆ ಹರಿಯುತ್ತದೆ. ಕುಂಡಿಗೆಯಲ್ಲಿ ಕಾಣಸಿಗುವ ನೀರು ಕಾವೇರಿ ತೀರ್ಥ ಎಂದು ಜನರ ನಂಬಿಕೆ ಇದೆ. ಪ್ರತಿ ವರ್ಷ ತುಲಾ ಸಂಕ್ರಮಣದಂದು ಬೆಳಗಿನ ನಿಶ್ಚಿತ ಮುಹೂರ್ತದಲ್ಲಿ ಆ ಕುಂಡಿಗೆಯಿಂದ ನೀರು ಉಕ್ಕಿ ಹರಿಯುವ ಸಮಯದಲ್ಲಿ ಅನೇಕ ಹಿಂದೂ ಯಾತ್ರಾರ್ಥಿಗಳು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಸ್ನಾನ ಮಾಡುತ್ತಾರೆ. ಅದೇ ಸಮಯದಲ್ಲಿ ತುಲಾ ಸಂಕ್ರಮಣದಿಂದ ವೃಶ್ಚಿಕ ಸಂಕ್ರಮಣದವರೆಗೆ ತಲಕಾವೇರಿಯ ಜಾತ್ರೆ ಕೂಡ ನಡೆಯುತ್ತದೆ. ಕರ್ನಾಟಕದ ಜೀವನದಿ ಎಂದೇ ಪ್ರಸಿದ್ಧವಾದ ಕಾವೇರಿ ನದಿಯು ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಕೊನೆಯದಾಗಿ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಫ್ರೆಂಡ್ಸ್, ಕಾವೇರಿ ನದಿಗೆ ಕಾವೇರಿ ಎಂಬ ಹೆಸರೇ ಏನಕ್ಕೆ ಬಂತು ಅಂತೇಳಿ ತಿಳಿಯೋಣ. ನಾವು ಪುರಾಣಗಳಲ್ಲಿ ಅಗಸ್ತ್ಯ ಮುನಿಯ ಹೆಸರನ್ನು ಕೇಳೇ ಇರ್ತೀವಿ ಅಲ್ವಾ. ಒಂದು ದಿನ ಅಗಸ್ತ್ಯ ಮುನಿಯು ತನ್ನ ಶಿಷ್ಯಂದಿರಿಗೆ ಪಾಠ ಮಾಡುತ್ತಾ ತಲ್ಲೀನನಾಗಿ ಸಮಯವನ್ನು ಮರೆತು ಬಿಡುತ್ತಾರೆ. ಆಗ ಲೋಪಮುದ್ರೆಯು ಅಲ್ಲಿಂದ ಹೊರಟು ತಲಕಾವೇರಿಗೆ ಬಂದು ಅಂತರ್ಜಲದಲ್ಲಿ ಹಾರಿ ನದಿಯಾಗಿ ಹರಿಯುತ್ತಾಳೆ. ಅವಳು ಕವೇರನೆಂಬ ಮುನಿಯ ಮಗಳಾದುದರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂದಿದೆ. ಇದು ಒಂದು ಕಥೆಯಾದರೆ, ಇನ್ನೊಂದು ಕಥೆಯ ಪ್ರಕಾರ ಅಗಸ್ತ್ಯ ಮುನಿಗಳ ಕಮಂಡಲ ಮುಗುಚಿ ಬಿದ್ದಾಗ ಅದರ ನೀರು ಹೊರಚೆಲ್ಲಿ ಅದೇ ಕಾವೇರಿಯಾಗಿ ನದಿಯಾಯಿತು ಎಂಬ ಕಥೆ ಇನ್ನೊಂದಿದೆ. ಫ್ರೆಂಡ್ಸ್, ನಾವು ನೋಡ್ತಾ ಇರೋದು ಅಗಸ್ತೇಶ್ವರ ಸ್ವಾಮಿ ಸನ್ನಿಧಿ. ಕಾವೇರಿ ನದಿಯು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದರೂ ಕೂಡ ಕಾವೇರಿ ನೀರನ್ನು ಕಾವೇರಿ ನ್ಯಾಯಮಂಡಳಿ 2007 ಫೆಬ್ರವರಿ 5ರಂದು ಅಂತಿಮ ತೀರ್ಪಿನ ಪ್ರಕಾರ ಕಾವೇರಿ ನೀರಿನ ಪ್ರಮಾಣ 740 TCM ಅಡಿ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ತಮಿಳುನಾಡಿಗೆ 419 TCM, ಕರ್ನಾಟಕಕ್ಕೆ 270 TCM, ಕೇರಳಕ್ಕೆ 30 TCM ಅಡಿ, ಪುದುಚೇರಿಗೆ 7 TCM ಹಾಗೂ ಪರಿಸರ ಸಂರಕ್ಷಣೆಗೆ 10 TCM ಅಡಿ ನೀರನ್ನು ಹಂಚಿಕೆ ಮಾಡಲಾಗಿದೆ. ನಿಜವಾಗ್ಲೂ ಸ್ನೇಹಿತರೆ, ಆ ತಲಕಾವೇರಿಗೆ ಬಂದರೆ ಕಾವೇರಿಯ ಉಗಮ ಸ್ಥಾನವನ್ನು ನೋಡುವುದಲ್ಲದೆ ಅದರ ಜೊತೆಗೆ ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಯಾರೆಲ್ಲ ಟ್ರೆಕ್ಕಿಂಗು ಮಾಡೋ ಅಂಥ ಆಸೆ ಇರೋರು ಕೂಡ ಈ ಟೈಮಲ್ಲಿ ಬಂದರೆ ತುಂಬ ಸುಂದರವಾಗಿರುತ್ತೆ. ನಾವು ಬೇಸಿಗೆ ಬದಲು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಂದರೆ ಹಸಿರಾದ ವಾತಾವರಣ, ಹಸಿರಾದ ಮರ ಗಿಡಗಳು, ಕಾಫಿ ತೋಟಗಳು, ಬೆಟ್ಟ ಗುಡ್ಡಗಳು
ಮೋಡ ಮುಚ್ಚಿದ ವಾತಾವರಣ ಇವನ್ನೆಲ್ಲ ನೋಡಿ ಮನಸ್ಸು ತುಂಬ ಹಗುರ ಆಗುತ್ತೆ. ಆದ್ದರಿಂದ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೋದರೆ ಬೆಟರು. ಈ ವೆದರಲ್ಲಂತೂ ಒಳ್ಳೊಳ್ಳೆ ಫೋಸ್ ಕೊಟ್ಕೊಂಡು ಒಳ್ಳೊಳ್ಳೆ ಫೋಟೋ ತೆಗಿಬೋದು. ಸೂಪರಾಗಿದೆ ವೆದರು. ನೋಡ್ತಾ ಇದ್ದೀರಲ್ವಾ, ಸಖತ್ತಾಗೈತೆ ವೆದರು. ಇನ್ನೊಂದ್ಸಲಿ ಬರಬೇಕು ಅನ್ನಿಸ್ತಾ ಐತೆ ನೋಡಿ. ಸೂಪರ್ ವೆದರ್ ಇವತ್ತಂತೂ, ನೋಡೋಕ್ಕೆ 2 ಕಣ್ಣು ಸಾಲದು. ಇವಳು ನಮ್ಮ ಅಣ್ಣನ ಮಗಳು. ಫ್ರೆಂಡ್ಸ್, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅದನ್ನೆಲ್ಲ ಸೈಡಿಗಿಟ್ಟು ಈ ಥರ ಒಂದು ಪ್ಲೇಸ್ನ ನೋಡೋದ್ರಿಂದ ನಮಗೆ ಹುಮ್ಮಸ್ಸು ಬರುತ್ತೆ. ಜೀವನದಲ್ಲಿ ಏನೇ ಬಂದರೂ ನಾವು ಸಾಧಿಸ್ತೀವಿ ಅನ್ನೋದು ನಮ್ಮ ಮೈಂಡಿಗೆ ಬರುತ್ತೆ. ನಮ್ಮ ಮೈಂಡು ಫ್ರೆಶ್ ಅನಿಸುತ್ತೆ. ಅದಕ್ಕೆ ಹೇಳೋದು ಈ ಥರ ಪ್ಲೇಸ್ಗಳ್ನ ನೋಡಬೇಕು. ಗಾದೆ ಮಾತೆ ಇದೆ ಅಲ್ವಾ ಫ್ರೆಂಡ್ಸ್, ದೇಶ ಸುತ್ತು ಕೋಶ ಓದು ಅಂತೇಳಿ. ದೇಶ ಸುತ್ತುತ್ತಾ ಇರಬೇಕು, ಕೋಶ ಓದ್ತಾ ಇರಬೇಕು. ಈಗ ನಾವು ನೋಡ್ತಾ ಇರೋ ಪ್ಲೇಸು ತಲಕಾವೇರಿಗೆ ಸ್ವಲ್ಪ ದೂರದಲ್ಲೇ ಇರೋ ಅಂಥ ಪ್ಲೇಸ್ ಇದು. ಫ್ರೆಂಡ್ಸ್, ಇದು ಭಾಗಮಂಡಲದ ಭಗಂಡೇಶ್ವರ ದೇವಸ್ಥಾನ. ಇದು ನಾವು ಕೂಡ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ನೋಡೋಣ ಹೇಗಿದೆ ಅಂತೇಳಿ ಒಳಗಡೆ ಹೋಗ್ತಾ ಇದ್ದೀನಿ. ಫೋನು ಅಲೋ ಇದೆಯಂಗೋ ಗೊತ್ತಿಲ್ಲ. ಫ್ರೆಂಡ್ಸ್, ಈ ದೇವಸ್ಥಾನ ಕೊಡಗು ಶೈಲಿಯಲ್ಲಿದೆ. ನಮ್ಮ ಕಡೆ ಆದರೆ ಕಲ್ಲುಗಳಲ್ಲೆಲ್ಲ ಕಟ್ಟಿರ್ತಾರೆ. ಈ ಕಡೆ ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತೇಳಿ. ಈ ದೇವಸ್ಥಾನದೊಳಗಡೆ ಭಗಂಡೇಶ್ವರ ಜೊತೆಗೆ ಸುಬ್ರಹ್ಮಣ್ಯ, ಗಣಪತಿ ಮತ್ತು ವಿಷ್ಣು ದೇವರ ಸನ್ನಿಧಿ ಇದೆ. ಭಗಂಡೇಶ್ವರ ದೇವಸ್ಥಾನವು ಪ್ರಸಿದ್ಧ ಧಾರ್ಮಿಕ ಮತ್ತು ಪವಿತ್ರ ಯಾತ್ರಾ ಸ್ಥಳವಾಗಿದ್ದು, ಇಲ್ಲಿ ಕಾವೇರಿ, ಕನ್ನಿಕೆ ಮತ್ತು ಸುಜೋತಿ ನದಿಗಳು ಸಂಗಮಿಸುತ್ತವೆ. ಇದಕ್ಕೆ ತ್ರಿವೇಣಿ ಸಂಗಮ ಅಂತೇಳಿ ಹೆಸರುವಾಸಿಯಾಗಿದೆ. ಪಕ್ಕದಲ್ಲೇ ನದಿ ಹರಿಯುತ್ತೆ ಫ್ರೆಂಡ್ಸ್. ನಾವು ಮಳೆ ತುಂಬ ಜೋರಾಯಿತು. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡಿ ಮಳೆ ಜೋರಾಯಿತು. ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ನೀವು ಹೋದರೆ ನೋಡ್ಕೊಬನ್ನಿ. ಇಲ್ಲಿನ ವಿಶೇಷತೆ ಏನು ಅಂತ ಅಂದರೆ, ತಲಕಾವೇರಿಗೆ ತೆರಳೋ ಮುನ್ನ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪೂರ್ವಜರಿಗೆ ಪಿಂಡ ಪ್ರದಾನನ ಇಲ್ಲಿ ನೆರವೇರಿಸ್ತಾರೆ ಫ್ರೆಂಡ್ಸ್. ಈ ಕಡೆ ಅಂತೂ ಮನೆಗಳನ್ನ ನೋಡೋದಕ್ಕೆ ಒಂಥರ ಚೆಂದ. ಒಂದೊಂದು ಅರ್ಧ ಕಿಲೋಮೀಟರು ಹೆಚ್ಚು ಕಮ್ಮಿ ಇರ್ತವೆ. ಒಂದೊಂದು ಸಪ್ರೇಟ್ ಇರ್ತವೆ, ಇಲ್ಲಾಂದರೆ ಗುಂಪಾಗಿರ್ತವೆ. ವಿಶೇಷ ರೀತಿಯಲ್ಲಿ ಕಟ್ಟಿರುವಂತಹ ಹೆಂಚಿನ ಮನೆಗಳು. ಫ್ರೆಂಡ್ಸ್, ನಾವು ಮಡಿಕೇರಿಯಲ್ಲಿರುವಂತಹ ರಾಜ ಸೀಟ್ಗೆ ಬಂದಿದ್ದೀವಿ. ನೋಡಿ, ಇದೆ ರಾಜ ಸೀಟು ಉದ್ಯಾನವನ. ಒಳಗಡೆ ಹೋಗೋದಕ್ಕೆ ಎಂಟ್ರಿ ಫೀಸು ಬರೀ 10 ರೂಪಾಯಿ ಅಷ್ಟೇ. ಫ್ರೆಂಡ್ಸ್, ಮಡಿಕೇರಿಯ ಈ ರಾಜ ಸೀಟು ಹೆಸರಿಗೆ ತಕ್ಕಂತೆ ಇದು ಕೊಡಗು ಜಿಲ್ಲೆಯ ಪಾಲಿಗೆ ಮುಕುಟಮಣಿಯಂತೆ. ಈಗಂತೂ ಮಳೆ ಮಂಜಿನ ನಡುವೆ ಇಲ್ಲಿಗೆ ಭೇಟಿ ನೀಡೋ ಅಂಥ ಖುಷಿನೇ ಬೇರೆ. ಫ್ರೆಂಡ್ಸ್, ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾದ ರಾಜ ಸೀಟ್ ಎಂದರೆ ಏನರ್ಥ ಅಂತ ಅಂದರೆ ರಾಜನ ಆಸನ ಎಂದರ್ಥ. ಆಗಿನ ಕಾಲದಲ್ಲಿ ಕೊಡಗಿನ ರಾಜರು ಇಲ್ಲಿಗೆ ಭೇಟಿ ನೀಡಿ ಸುತ್ತಮುತ್ತಲಿನ ಸೌಂದರ್ಯವನ್ನು ಸವಿತಾ ಇದ್ರಂತೆ. ಅದಕ್ಕೋಸ್ಕರ ಈ ಸ್ಥಳಕ್ಕೆ ರಾಜ ಸೀಟ್ ಎಂದು ಕರೀತಿದ್ರಂತೆ. ಇಲ್ಲಂತೂ ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಬಂದು ಸಮಯನ ಕಳಿಬೋದು, ರಮಣೀಯ ಸೌಂದರ್ಯವನ್ನು ಆನಂದಿಸಬಹುದು. ಫ್ರೆಂಡ್ಸ್, ಈಗ ನಾವು ನೋಡ್ತಾ ಇರೋದು ಸೂರ್ಯಾಸ್ತ ಆಗುವಂಥ ಪ್ಲೇಸ್ ಇದು. ಇಲ್ಲಿ ಸೂರ್ಯಾಸ್ತನ ತುಂಬ ಚೆನ್ನಾಗಿ ನೋಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಕೂತ್ಕೊಳ್ಳೋದಕ್ಕೂ ಕೂಡ ಜಾಗ ಇದೆ ಇಲ್ಲಿ.
ಇಲ್ಲಂತೂ ಸೂರ್ಯಾಸ್ತ ನೋಡೋದ್ರ ಜೊತೆಗೆ ವಿಶ್ರಾಂತಿ ಪಡೆಯಲು ಒಂದು ಸೂಕ್ತವಾದ ಸ್ಥಳ ಅಂತಲೇ ಹೇಳ್ಬೋದು. ಹೂ ಬಿಟ್ಟಿರುವಂತಹ ಗಿಡ ಮರಗಳು, ಪ್ರಾಣಿಗಳ ರೀತಿಯಲ್ಲಿ ಕಟ್ ಮಾಡಿರುವಂತಹ ಗಿಡಗಳು ನಿಜವಾಗ್ಲೂ ನೋಡೋದಕ್ಕೆ ತುಂಬ ತಂಪಾಗುತ್ತೆ. ಅಲ್ಲಲ್ಲಿ ನಿಲ್ಲಿಸಿರುವಂತಹ ಪ್ರಾಣಿಗಳ ಸ್ಟ್ಯಾಚ್ಯುಗಳು ನಿಜವಾಗ್ಲೂ ಮಕ್ಕಳು ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳು ಕೂಡ ಆಟ ಆಡೋವಂಥ ಪ್ಲೇಸು ಸೈಡಲ್ಲಿದೆ, ಅವರು ಕೂಡ ಆಟ ಆಡ್ಕೋಬೋದು, ತುಂಬ ಆಟ ಆಡ್ಬೋದು, ಆ ಥರ ಅವಕಾಶ ಇದೆ ಇಲ್ಲಿ. ಮತ್ತು ಶನಿವಾರ ಮತ್ತು ಭಾನುವಾರ ತುಂಬ ರಶ್ ಇರುತ್ತಂತೆ. ಇಲ್ಲಿನ ಸಮಯ ಬಂದು ಬೆಳಿಗ್ಗೆ 9ರಿಂದ ರಾತ್ರಿ 8ರವರೆಗೂ ಇರುತ್ತದಂತೆ. ಶನಿವಾರ ಮತ್ತು ಭಾನುವಾರ ಮಾತ್ರ ಸಂಜೆ 6:45 ಇಲ್ಲಾಂದರೆ 7:20 ಕ್ಲೋಸ್ ಮಾಡ್ತಾರಂತೆ. ನಾವಂತೂ ಮಳೆ ಬರ್ತಿತ್ತು ಆದರೂ ಕೂಡ ಬಿಡಲಿಲ್ಲ, ಪ್ರತಿಯೊಂದು ಪ್ಲೇಸ್ನೂ ಕೂಡ ಕವರ್ ಮಾಡಿದ್ವಿ. ಒಳ್ಳೊಳ್ಳೆ ಫೋಸ್ಗಳ್ನ ಕೊಟ್ಕೊಂಡು ಫೋಟೋಗಳ್ನ ತೆಗೆಸ್ಕೊಂಡ್ವಿ. ನಿಜವಾಗ್ಲೂ ಸೂಪರಾಗಿದೆ ರಾಜಾ ಸೀಟು, ಹೋಗಿ ನೋಡ್ಕೊಂಬನ್ನಿ. ನೋಡೋರ್ಗಂತೂ ತುಂಬ ಚೆನ್ನಾಗಿದೆ ಪ್ಲೇಸು. ಈ ಪ್ಲೇಸ್ಗಂತೂ ನಿಮ್ಮ ಮಕ್ಳುಗಳ್ನ ಕರ್ಕೊಂಡೋಗ್ದಲೇ ಹೋಗೋಕ್ಕೆ ಹೋಗಬೇಡ್ರಿ, ದಯವಿಟ್ಟು ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡೋಗಿ. ಇದರ ಪಕ್ಕದಲ್ಲೇ ಒಂದು ದೇವಸ್ಥಾನ ಐತೆ, ಅದು ಕೂಡ ತುಂಬ ಚೆನ್ನಾಗೈತೆ. ಮಡಿಕೇರಿಯ ಈ ರಾಜಾ ಸೀಟು ಮಡಿಕೇರಿಯ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ರ ಅಂತಲೇ ಹೇಳ್ಬೋದು. ಹಾಗೆ ನಡ್ಕೊಂಡು ಕೂಡ ಬರ್ಬೋದು, ಇಲ್ಲಾಂದರೆ ಆಟೋದಲ್ಲೂ ಬರ್ಬೋದು. ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇರೋದು ಮಡಿಕೇರಿಯಲ್ಲಿರುವಂತಹ ಅಬ್ಬಿ ಫಾಲ್ಸ್ಗೆ. ಇಲ್ಲಿ ಎಂಟ್ರಿ ಫೀಸು ಬರೀ 10 ರೂಪಾಯಿ ತಗೊಂಡ್ರೆ ಅಷ್ಟೇ. ಸೀಸನ್ನಲ್ಲಿ 100 ರೂಪಾಯಿ ತಗೊಳ್ಬೋದೇನೋ. ಈಗ ಕೇವಲ 10 ರೂಪಾಯಿ ಅಷ್ಟೇ. ಇದು ಮಡಿಕೇರಿಯಿಂದ ಒಂದು 7-8 ಕಿಲೋಮೀಟ್ರ್ ಇದೆ ಅಷ್ಟೇ ಇದು. ಫ್ರೆಂಡ್ಸ್, ಈಗ ನಾನು ಹೋಗ್ತಾ ಇದ್ದೀನಿ ಅಬ್ಬೆ ಫಾಲ್ಸ್ ನೋಡೋಕ್ಕೆ ಅಂತೇಳಿ. ಹೇಗಿದೆ ಅಂತೇಳಿ ಹೇಳ್ತೀನಿ. ಆ ಕಡೆ ಈ ಕಡೆ ಕಾಣ್ತಾ ಇರೋದು ಯಾಲಕ್ಕಿ ಮತ್ತು ಕಾಫಿ ತೋಟ. ಸಖತ್ತಾಗಿದೆ ನೋಡೋದಕ್ಕೆ. ಸೌಂಡ್ ಅಂತೂ ಇಲ್ಲಿಗೆ ಕೇಳಿಸ್ತಾ ಐತೆ, ಅಷ್ಟು ಜೋರಾಗಿ ಹರಿತಾ ಇದೆ ಫಾಲ್ಸು. ಸಖತ್ತಾಗಿದೆ ಕೇಳೋದಕ್ಕೆ. ಈ ಫಾಲ್ಸ್ ಹರಿಯೋದು ಬರೀ ಮಳೆಗಾಲದಲ್ಲಿ ಅಷ್ಟೇ ಅಂತೆ, ಬೇಸಿಗೆ ಕಾಲದಲ್ಲಿ ಫುಲ್ ನಿಂತೋಗ್ಬಿಡುತ್ತಂತೆ. ಬೇರೆ ಪ್ಲೇಸ್ಗಿನ್ನ ಈ ಪ್ಲೇಸಲ್ಲಿ ತುಂಬ ರಶ್ ಇದೆ, ಜನರಂತೂ ಓಡಾಡ್ತಾ ಇದ್ದಾರೆ. ತುಂಬ ಜನ ಬಂದಿದ್ದಾರೆ ಇಲ್ಲಂತೂ. ಏಜ್ ಆಗಿರೋರು, ಏಜ್ ಆಗದಿಲ್ದವರು ಎಲ್ಲರೂ ಬಂದು ನಡ್ಕೊಂಡು ಹೋಗ್ತಾವ್ರೆ. ಫ್ರೆಂಡ್ಸ್, ಇಲ್ಲಂತೂ ನೋಡಿ, ಅವ್ರಿಗೆ ಏಜ್ ಆಗಿದೆ, ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾವ್ರೆ. ಆ ಕಡೆ ಈ ಕಡೆ ಸುತ್ತಮುತ್ತ ಕಾಫಿ ತೋಟ, ಏಲಕ್ಕಿ ಗಿಡ, ದಪ್ಪ ದಪ್ಪ ಮರಗಳು, ಅದ್ರ ಮಧ್ಯೆ ಈ ಫಾಲ್ಸ್ ಹರಿಯೋದು. ಇಲ್ಲೂ ಕೂಡ ಮಳೆ ಬಂದಿರೋದ್ರಿಂದ ತೇವಾಂಶ ಹಾಗೇ ಇದೆ. ಈಗ ಜಸ್ಟು ಇಲ್ಲಿ ಮಳೆ ನಿಂತಿದೆ ಅಷ್ಟೇ. ಅಬ್ಬೆ ಜಲಪಾತವು ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭಾಗಮಂಡಲದ ಸುತ್ತಮುತ್ತ ಮಳೆ ಸುರಿಯುತ್ತಿದ್ದಾಗ ಕನ್ನಡ ನಾಡಿನ ಜೀವನದಿ ಕಾವೇರಿ ಉಕ್ಕಿ ಹರಿಯುತ್ತದೆಯಂತೆ. ಈಗ ನೋಡಿ, ಕಾಣಿಸ್ತಾ ಇದೆ ಅಬ್ಬೆ ಜಲಪಾತ. ಕೊಡಗಿನ ರಮಣೀಯ ಹಸಿರು ರಾಶಿಯ ಮೇಲೆ ಮಳೆಯ ಹನಿಗಳು ಬೀಳುತ್ತಿದ್ದಂತೆಯೇ ಇಲ್ಲಿನ ವಿಖ್ಯಾತ ಜಲಪಾತ ಅಬ್ಬೆ ಮೈತುಂಬಿ ಧುಮ್ಮುಕ್ಕುತ್ತದೆ. ಹಾಲು ನೊರೆಯಂತೆ ಆಕರ್ಷಿತವಾಗಿ ಧುಮ್ಮಿಕ್ಕುವ ಅಬ್ಬಿ ತನ್ನ ಪೂರ್ಣ ಸೊಬಗನ್ನು ಮಳೆಗಾಲದಲ್ಲಂತೆ ಮೈತುಂಬಿಕೊಳ್ಳೋದು. ಹೀಗಾಗಿ ಅಬ್ಬಿಗೆ ಮಳೆಗಾಲದ ಮದುಮಗಳು ಎಂಬ ಹೆಸರು ಕೂಡ ಇದೆಯಂತೆ ಈ ಜಲಪಾತಕ್ಕೆ. ಬಂಡೆಗಳ ಮೇಲಿಂದ ಧುಮುಕುತ್ತಿರುವ ಈ ಜಲಪಾತವು ಹಾಲು ನೊರೆಯಂತೆ ರಮಣೀಯವಾಗಿ ಕಾಣುತ್ತಿದೆ. ಕನ್ನಡ ನಾಡಿನ ಜೀವನದಿಯ ಈ ನೀರು ಏನೆಲ್ಲ ಆ ಸೊಬಗನ್ನು ಕಾಣುತ್ತಿದೆ ನೋಡಿ ಫ್ರೆಂಡ್ಸ್. ಸೌಂಡ್ ಕೇಳಿಸ್ಕೊಳ್ರಿ, ಎಷ್ಟು ಜೋರಾಗಿ ಹರಿತಾ ಇದೆ ಅಂತೇಳಿ. ನಿಜವಾಗ್ಲೂ ಅಬ್ಬಿಯ ಜಲಪಾತ ನೋಡಿದಾಕ್ಷಣ ಹಬ್ಬ ಅಂತ ಹೇಳ್ಬೋದು ನಾವು. ಫ್ರೆಂಡ್ಸ್, ಇದು ಗೌರ್ಮೆಂಟಿಗೆ ಸೇರಿರೋದಲ್ವಂತೆ, ಖಾಸಗಿ ಮಾಲೀಕರಿಗೆ ಸೇರಿರೋ ಜಾಗ. ಅವ್ರ ತೋಟದಲ್ಲಿ ಇದು ಹರಿತಾ ಇರೋದಿದು ಕಾವೇರಿ ನದಿ. ಫ್ರೆಂಡ್ಸ್, ಸೆಪ್ಟೆಂಬರು ಅಕ್ಟೋಬರ್ ಆ ತಿಂಗಳಲ್ಲಿ ಬಂದರೆ ಜಲಪಾತ ಇನ್ನೂ ರಭಸವಾಗಿ ಜೋರಾಗಿ ಹರಿಯುತ್ತಂತೆ. ಫ್ರೆಂಡ್ಸ್, ಜಲಪಾತದ ಎದುರು ತೂಗೋ ಸೇತುವೆ ನಿರ್ಮಿಸಲಾಗಿತ್ತು, ಈಗ ಬಿದ್ದೋಗಿದೆ.
ಅದರ ಮುಂದೆ ನಿಂತ್ಕೊಂಡು ಪ್ರಕೃತಿ ಸೌಂದರ್ಯ ಮತ್ತು ತಂಪಾದ ವಾತಾವರಣವನ್ನು ಅನುಭವಿಸ್ಬೇಕಾಗಿತ್ತು. ಈಗ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅದು ಏನಕ್ಕೆ ಬಿದ್ದೋಗಿದೆ ಅಂತೇಳಿ ಗೊತ್ತಿಲ್ಲ. ನಮ್ಮ ಯಜಮಾನರು ಮತ್ತು ನಮ್ಮ ಅಣ್ಣ ತಮ್ಮದಿರು ಬರಲ್ಲ ಅಂತ ಹೇಳಿದರು. ಆದರೂ ಕೂಡ ಆ ಜಲಪಾತದ ಸೌಂಡು ಕೇಳಿಬಿಟ್ಟು ನೋಡ್ರಿ ಅವರು ಮತ್ತೆ ಬಂದಿದ್ದಾರೆ, ಅವರು ನೋಡಬೇಕು ಅಂತೇಳಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಅಬ್ಬೆ ಫಾಲ್ಸ್ ಹೆಂಗಿದೆ ಅಂತೇಳಿ. ಚೆನ್ನಾಗಿದೆ, ಮಳೆ ಚೆನ್ನಾಗೂ ಇದೆ, ಹುಯ್ದಿರೋದ್ರಿಂದ ನೀರು ಚೆನ್ನಾಗಿ ಬರ್ತೈತೆ. ನೀವು ಕೂಡ ಹೋಗಿ ನೋಡಿ ಪ್ರಕೃತಿ ಸೌಂದರ್ಯನ ಸವಿರಿ. ನಾವು ಮಡಿಕೇರಿ ಟ್ರಿಪ್ನ ಎಂಡ್ ಮಾಡಿ ಕುಶಾಲನಗರದಲ್ಲಿ ನನ್ನ ತಂಗಿ ಮನೆ ಇದೆ. ತಂಗಿ ಮನೆಯಿಂದ ಪಿರಿಯಾಪಟ್ಟಣದ ದೇವಸ್ಥಾನ ಆದ ಮಸಣಿಕಮ್ಮನ ದೇವಸ್ಥಾನಕ್ಕೆ ಹೋಗಿ, ಇದು ನಮ್ಮ ಮನೆ ದೇವರು. ಅದಕ್ಕೆ ನಾವು ಆ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಬೆಳಿಗ್ಗೆ ಹೋಗ್ತಾ ಇದ್ದೀವಿ ಊರಿಗೆ. ಊರಿಗೆ ಹೋಗುವಾಗ ಇನ್ನು ತುಂಬ ಪ್ಲೇಸ್ನ ನೋಡ್ಕೊಂಡು ಹೋಗ್ತೀವಿ. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬು, ಶೇರು, ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್.